ಅಂದರೆ ನಿಮ್ಮ ಬದುಕು ಕಟ್ಕೊಳಕ್ಕೆ ಪಾಪ ಇಲ್ಲಿ ಯಾರನ್ನೋ ಬಲಿ ಕೊಡಕ್ಕೆ, ಯಾಕಂದ್ರೆ ಚರಂತಿ ಮಠರು ಬಲಿ ಕೊಟ್ರಲ್ಲ, ಈಗ ಬಸವಣ್ಣ ಪಾಟೀಲ್ 14 ಬಂದೇ ಬಲಿ ಕೊಟ್ರಲ್ಲ. ಇನ್ನೊಬ್ರು ಬಿಜಾಪುರದಿಂದ ಬಂದಿದ್ದಾರಲ್ಲ ಡೋಂಗಿ ಭಕ್ತ, ಆ ಡೋಂಗಿ ಭಕ್ತ ಇಲ್ಲಿ ಬಂದೆಲ್ಲ ಹಿಂದುತ್ವ ಮಾತಾಡೋದು, ಅಲ್ಲಿ ಮುಸಲ್ಮಾನರ ಕಡೆ ಅಲ್ಲಿ ಮುಸಲ್ಮಾನರು ಇಲ್ಲಾರ್ದು ಅವ್ರು ಬದುಕೇ ಇಲ್ಲ. ಅವನ್ನೆಲ್ಲ ಟೂರಿಸ್ಟ್ ಹೋಟೆಲ್ಲು ಮುಸಲ್ಮಾನರ ಪಾರ್ಟ್ನರ್ಶಿಪ್ನಲ್ಲಿದೆ. ಬೇರೆ ಬೇರೆ ಅವರೆಲ್ಲ ಇವ್ನು ಚುನಾವಣೆ ಮಾಡೋಕ್ಕೆ ಫಂಡ್ ಸೇರ್ಸವ್ರೆ ಮುಸಲ್ಮಾನರು. ಅಲ್ಲಿ ಹೋಗಿ ಇಲ್ಲ ನಾನು ಹಂಗೆ ಹೋಗಿ ಭಾಷಣ ಮಾಡಿ ಬರ್ತೀನಿ, ಮತ್ತು ನೀವು ಹೋಮರ್ ನನಗೆಲ್ಲ ಅಂತಕೊಂಡು ಹೇಳಿ ನೀವೇ ನಮ್ಮ ಅಣ್ತಂಬರು, ನೀವೇ ನಮಗೆಲ್ಲ ಉದ್ಧಾರ ಮಾಡೋರು, ನಾನು ಸುಮ್ಮನೆ ನನ್ನ ಬದುಕಿನ ಅಸ್ತಿತ್ವ ಕಟ್ಕೊಳಕ್ಕೆ ನಾನು ಹಿಂದೂ ಮುಸ್ಲಿಮ್ ಒಂದು ಮಾತಾಡ್ತೀನಿ ಹೋಮರ್ ಅಂತೇಳಿ ನೀವೆಲ್ಲ ಹಿಂದೆ ನೀವು ತಲೆ ತಗ್ಗಿಸಿ ಕಾಲು ಮ್ಯಾಕ್ ಮಾಡಿ ನೀವು ನಮಾಜ್ ಮಾಡಿಲ್ಲ. ನೀವು ಉದ್ಯೋಗದಗೋಸ್ಕರ ನಿಮ್ದು ಏನು ಹೋರಾಟ, ಏನು ನಿಮ್ಮ ಚಿಂತನೆ? ಬಾಗಲಕೋಟೆಯನ್ನು ಇಷ್ಟು ಸುಂದರವಾಗಿ ಇಡಬೇಕು, ಬಾಗಲಕೋಟೆಯಲ್ಲಿ ಇಷ್ಟು ಏನು ಕ್ರೀಡಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಬಾಗಲಕೋಟೆಯನ್ನು ಇಷ್ಟು ವ್ಯಾಪಾರದ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಬಾಗಲಕೋಟೆಯಲ್ಲಿ ಶೈಕ್ಷಣಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಏನಾದರೂ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇದೆಯಾ? ನೀವು ಪಂಕಾ ಮಸೀದಿ ಮಾಡಿಸಿದ್ರಲ್ಲ, ಅದು ನಿಮ್ಮ ಪ್ರಚೋದನೆಯಿಂದಾಗಿದ್ದು ಮಾಡ್ದದ್ದು. ಸನ್ಮಾನ್ಯ ಚರಂತಿ ಮಠರು, ಸನ್ಮಾನ್ಯ ನಾರಾಯಣ ಸಾಬ್ ಬಾಂಡ್ಗೆ ಅವರ ಪ್ರಚೋದನೆಯಿಂದಾಗಿ ಅದು ನೀವು ಪಂಕಾ ಮಸೀದಿಯಲ್ಲಿ ಗಲಾಟೆ ಮಾಡಿಸಿದ್ರಿ. ಅಲ್ಲಿ ನಿಮ್ಮ 2 ತಾಸು ಅವಧಿ ನೀವು ಅಲ್ಲಿ ದಾಂಧಲೆ ಮಾಡುವಂಥದ್ದು, ಅಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಅದನ್ನೇ ನೀವು ಚುನಾವಣೆಗೆ ಬಳಕೆ ಮಾಡಿಕೊಂಡು ಚುನಾವಣೆ ಗೆಲ್ಲಬೇಕು ಅಂತ ಹೋರಿದ್ರಿ. ಸರಿ, ನೀವು ಪ್ರಮುಖವಾಗಿ ಇಲೆಕ್ಷನ್ ಮುಂಚೆ ಈ ಮಸೀದಿಯಲ್ಲಿ ಒಂದು ಗಲಾಟೆ ಆಗಿತ್ತು, ಆ ಒಂದು ದಿಶೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿರಿ, ಬಾಗಲಕೋಟೆ ನಗರ ಅತ್ಯಂತ ಶಾಂತಿಪ್ರಿಯರ ಊರು. ಇಲ್ಲಿ ಜನರಿಗೆ ಯಾವುದೇ ಧರ್ಮ, ಧಾರ್ಮಿಕ ದ್ವೇಷ ಭಾವನೆ ಮತ್ತೊಂದು ಯಾವುದು ಕೂಡ ಬೇಡವಾದಂಥ ವಿಷಯ ಅದು. ಬಾಗಲಕೋಟೆ ಜನರಿಗೆ ತಮ್ಮ ಬದುಕನ್ನು ಕಟ್ಟಬೇಕಾಗಿದೆ. ಬಾಗಲಕೋಟನ್ನು ಶಾಂತಿ ರೀತಿಯಿಂದ ಬಾಗಲಕೋಟನ್ನು ಇಟ್ಕೋಬೇಕಾಗಿದೆ. ಆದರೆ ಚುನಾವಣೆ ಏನು ಸನ್ಮಾನ್ಯ ಮೇಟಿ ಅವರು ತೀರಿ ಹೋದ ನಂತರ ಇದು ಉಪಚುನಾವಣೆ ಬರ್ತದೆ ಅಂಥೇಳಿ ಇವ್ರಿಗೆ ಖಾತ್ರಿ ಆದ ಮೇಲೆ ಸ್ವತಃ ಈ ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ ಸಾಬ್ ಬಾಂಡ್ಗೆ ಅವರಿಗೆ ನಾನು ನಾರಾಯಣ ಸಾಬ್ ಬಾಂಡ್ಗೆ ಅವ್ರಿಗೆ ಭಾಳ ಹಿರಿಯರು ಅಂತಕೊಂಡು ಹೇಳಿ ನಾನು ಅವ್ರನ್ನ ಗೌರವಿಸ್ತೇನೆ. ಮತ್ತೊಂದು ಕಡೆ ಅವ್ರ ಬಗ್ಗೆ ನನಗೆ ಭಾಳ ನೋವಿದೆ. ಅವ್ರು ಎಂದೂ ಕೂಡ ಬಾಗಲಕೋಟೆ ಅಭಿವೃದ್ಧಿ ಬಗ್ಗೆ ಚಿಂತನೆಯೇ ಮಾಡಲಿಲ್ಲ. ಅವರು ಒಬ್ಬ ಅಂದರೆ ಬೇಜವಾಬ್ದಾರಿ ಯುವಕರ ರೀತಿಯಲ್ಲಿ ಅವ್ರ ವರ್ತನೆ ಇರ್ತದೆ. ಅವರು ಹಿಂದುತ್ವ ಅಂತ ಬಂದಾಗ ಅದು ಮತ್ತೊಂದೇ ಇಲ್ಲ, ಸುಮ್ಮನೆ ಅಂದರೆ ಬೇಡವಾದಂಥ ವಿಷಯಗಳನ್ನ ತೆಗೆದುಕೊಂಡು ಬೀದಿಗೆ ಬರೋದು. ಬಾಗಲಕೋಟೆ ಅಭಿವೃದ್ಧಿ ಇಟ್ಕೊಂಡು ಒಂದು ದಿವಸ ಬೀದಿಗೆ ಬಂದಿಲ್ಲ. ಇವರು ರಾಜ್ಯಸಭಾ ಸದಸ್ಯರಾಗಿ ಬಾಗಲಕೋಟೆ ಸಮಸ್ಯೆಯನ್ನು ಕುರಿತು ರಾಜ್ಯಸಭೆಯಲ್ಲಿ ಒಂದು ದಿವಸ ಮಾತಾಡಲಿಲ್ಲ. ಇವರು ಹಿಂದೆ ವಿಧಾನ ಪರಿಷತ್ ಸದಸ್ಯರಾದಾಗೂ ಕೂಡ ಬಾಗಲಕೋಟೆ ಸಮಸ್ಯೆ ಇಟ್ಕೊಂಡು ಒಂದು ದಿವಸನೂ ಇವರು ಬಾಗಲಕೋಟೆ ಏನು ವಿಧಾನ ಪರಿಷತ್ನಲ್ಲಿ ಮಾತಾಡಲಿಲ್ಲ. ಒಂದು ದಿವಸ ಕೂಡ ಇವರು ಆರೋಗ್ಯಕರವಾದಂಥ ಚರ್ಚೆ ಮಾಡಲಿಲ್ಲ. ಒಂದು ದಿವಸ ಕೂಡ ಒಬ್ಬ ವಿರೋಧ ಪಕ್ಷದ ಜವಾಬ್ದಾರಿ ಇದ್ದುಕೊಂಡು ತಮ್ಮ ಮಾಧ್ಯಮಗೋಷ್ಠಿಯಲ್ಲಿ ಆಡಳಿತ ಪಕ್ಷ ಏನು ಸಮಸ್ಯೆ ಮಾಡ್ತದೆ, ಏನು ಆಡಳಿತ ಪಕ್ಷ ತಪ್ಪು ನಿರ್ಧಾರ ಮಾಡ್ತದೆ ಅದ್ರ ಬಗ್ಗೆ ಕೂಡ ತಿಳುವಳಿಕೆ ಹೇಳಿಲ್ಲ ಇವರು. ಇವರು ಏನೇನು ಮಾಡ್ತಾರೆ, ಇದು ಒಂದು ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂದರೆ ಸಂವಿಧಾನದ ಕಾವಲು ನಾಯಿ ಅಂಥೇಳಿ ಅದಕ್ಕೆ ಸಂವಿಧಾನ ತಜ್ಞರು ಹೇಳ್ತಾರೆ. ಸಂವಿಧಾನದ ಮತ್ತು ರಾಜಕೀಯ ಪಿತಾಮಹರು, ರಾಜಕೀಯ ತಜ್ಞರು ಏನು ಹೇಳ್ತಾರೆ ಅಂದರೆ ವಿರೋಧ ಪಕ್ಷವನ್ನು ಸಂವಿಧಾನದ ಕಾವಲು ನಾಯಿ ಅಂತ ಹೇಳ್ತಾರೆ. ಕಾವಲು ನಾಯಿ ಇದರ ಅರ್ಥ ಏನು ಅಂದರೆ ನೀವು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನೀವು ಮಾಲೀಕ ಅಂದರೆ ಆಡಳಿತ ಪಕ್ಷದ ಆಡಳಿತ ಪಕ್ಷ ಮಾಲೀಕ ಆದರೆ ಆಡಳಿತ ಪಕ್ಷವನ್ನು ಕಾಯೋರು ನಾಯಿ ಅಂದರೆ ಅಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ನೀವು ನಿಂತ್ಕೊಬಂದು ಕೆಲಸ ಮಾಡಬೇಕು ಅಂಥೇಳಿ ಸಂವಿಧಾನ ಏನು ರಾಜಕೀಯ ಅರ್ಥಶಾಸ್ತ್ರಜ್ಞರು, ರಾಜಕೀಯ ಪ್ರಮುಖ ಮುಖ್ಯಸ್ಥರು, ಪಿತಾಮಹರು ಅವರೆಲ್ಲರೂ ಕೂಡ ಅದನ್ನು ಹೇಳುವಂಥದ್ದು. ಆದರೆ ಇವತ್ತು ನೀವೇನು ಮಾಡ್ತಾಯಿದ್ದೀರಿ? ಬೇಡವಾದದ್ದನ್ನು, ಜನತೆಗೆ ಬೇಡವಾದದ್ದನ್ನು ನೀವು ಪಂಕಾ ಮಸೀದಿ ಮಾಡಿಸಿದ್ರಲ್ಲ, ಅದು ನಿಮ್ಮ ಪ್ರಚೋದನೆಯಿಂದಾಗಿದ್ದು ಮಾಡ್ದದ್ದು. ಸನ್ಮಾನ್ಯ ಚರಂತಿ ಮಠರು, ಸನ್ಮಾನ್ಯ ನಾರಾಯಣ ಸಾಬ್ ಬಾಂಡ್ಗೆ ಅವರ ಪ್ರಚೋದನೆಯಿಂದಾಗಿ ಅದು ನೀವು ಪಂಕಾ ಮಸೀದಿಯಲ್ಲಿ ಗಲಾಟೆ ಮಾಡಿಸಿದ್ರಿ. ಅಲ್ಲಿ ನಿಮ್ಮ 2 ತಾಸು ಅವಧಿ ನೀವು ಅಲ್ಲಿ ದಾಂಧಲೆ ಮಾಡುವಂಥದ್ದು, ಅಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಅದನ್ನೇ ನೀವು ಚುನಾವಣೆಗೆ ಬಳಕೆ ಮಾಡಿಕೊಂಡು ಚುನಾವಣೆ ಗೆಲ್ಲಬೇಕು ಅಂತ ಹೋರಿದ್ರಿ. ನಿಮ್ಮ ಈ ಕೊಳಕು ಮನಸ್ಸು ಬಾಗಲಕೋಟೆ ಜನರಿಗೆ ಅರ್ಥ ಆಯಿತು. ನಿಮ್ಮ ಹೋರಾಟ ಕೇವಲ ನಿಮ್ಮ ಅಧಿಕಾರಕ್ಕೋಸ್ಕರ, ಜನರ ಹಿತಕ್ಕೋಸ್ಕರ ಅಲ್ಲ. ಬಾಗಲಕೋಟೆ ನಗರದ ಜನತೆಯ ವ್ಯಾಪಾರಕ್ಕೋಸ್ಕರ, ಜನರ ಬದುಕಿನಗೋಸ್ಕರ, ಅವರ ವಿದ್ಯಾರ್ಥಿ ಏನು ಶಿಕ್ಷಣಕ್ಕೋಸ್ಕರ, ಉದ್ಯೋಗದಗೋಸ್ಕರ ನಿಮ್ಮದು ಏನು ಹೋರಾಟ, ಏನು ನಿಮ್ಮ ಚಿಂತನೆ? ಬಾಗಲಕೋಟೆಯನ್ನು ಇಷ್ಟು ಸುಂದರವಾಗಿ ಇಡಬೇಕು, ಬಾಗಲಕೋಟೆಯಲ್ಲಿ ಇಷ್ಟು ಏನು ಕ್ರೀಡಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಬಾಗಲಕೋಟೆಯನ್ನು ಇಷ್ಟು ವ್ಯಾಪಾರದ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಬಾಗಲಕೋಟೆಯಲ್ಲಿ ಶೈಕ್ಷಣಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಏನಾದರೂ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇದೆಯಾ? ಅಂಥ ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇಲ್ಲ. ಬರೇ ಕೊಳಕು ಮನಸ್ಸು, ಬರೇ ದ್ವೇಷ ಭಾವನೆ, ಹಿಂದೂ ಮುಸ್ಲಿಮು
ಯಾರಿಗೆ ಬೇಕು ರೀ ನಿಮ್ಮ ಹಿಂದೂ ಮುಸ್ಲಿಮು? ಬಾಗಲಕೋಟೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. 22,300 ಚಿಲ್ಲರ ಹೆಚ್ಚುಗಳ ಮತದಲ್ಲಿ ನೀವು ಮತವನ್ನು ಚಲಿಸ್ತಾ ಇದ್ದಾರೆ. ಕೇವಲ ಗ್ರಾಮೀಣ ನೀವು ಹೇಳ್ತೀರಿ, ಗ್ರಾಮೀಣ ಪ್ರದೇಶದಲ್ಲಿ ಅವ್ರು ಮತ ಗೆದ್ದಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮತ ಪಡ್ಕೊಂಡಿದ್ದಾರೆ ಅಂತೇಳಿ. ಆದರೆ ಗ್ರಾಮೀಣ ಪ್ರದೇಶ ಅಲ್ಲ, ನಗರ ಪ್ರದೇಶದಲ್ಲಿ ಕೂಡ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಜನ 10,000ಕ್ಕಿಂತ ಹೆಚ್ಚು, ಈ ಹೋದ ಬಾರಿಗಿಂತ ಈ ಸಲ 10,000ಕ್ಕಿಂತ ಹೆಚ್ಚು ಜನ ಮತದಾನ ಮಾಡಿದ್ದಾರೆ. ಕಾರಣ ಇಷ್ಟೇ, ನಿಮ್ಮ ವರ್ತನೆ, ಆಮೇಲೆ ನಿಮ್ಮ ಏನು ದ್ವೇಷಮಯ ನಿಮ್ಮ ವರ್ತನೆ ಇದೆ, ಮತ್ತು ರಾಜಕೀಯ ಏನು ಗೊತ್ತು ಗುರಿ ಇಲ್ಲದ, ದೂರದೃಷ್ಟಿ ಇಲ್ಲದ ನಿಮ್ಮ ರಾಜಕೀಯ ಏನು ಜರ್ನಿ ಏನಿದೆ, ಸುಮಾರು 40 ವರ್ಷದ ನಿಮ್ಮ ರಾಜಕಾರಣದ ಅನುಭವ ಏನಿದೆಲ್ಲ, ರಾಜಕಾರಣ 40 ವರ್ಷದಲ್ಲಿ ನೀವು ಮಾಡಿದ ಬಾಗಲಕೋಟೆಗೆ ಏನು ಶೂನ್ಯ. ಬಾಗಲಕೋಟೆಗೆ ನೀವು ಏನೇನೂ ಮಾಡಿಲ್ಲ. ಒಂದು ವೇಳೆ ವಿಶೇಷ ಅನುದಾನದಡಿ ಬಾಗಲಕೋಟೆ ಹಣ ಬರ್ತಾಯಿದ್ದರೆ ನಿಮ್ಮಿಂದ ಏನೂ ಮಣ್ಣು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಅದೇ ಒಂದು ಗಟ್ರ ಮಾಡ್ತಾಯಿದ್ರಿ, ಅದೊಂದು ರಸ್ತೆ ಮಾಡ್ತಾಯಿದ್ರಿ, ಅದು ಸುತ್ತಮುತ್ತ, ಅದೇ ನಾನು ಹಿಂದೆ ಹೇಳ್ತಾ ಇದ್ದೀನಿ, ಸಂಘದ ಸುತ್ತಮುತ್ತ 4 ರಸ್ತೆ ಮಾಡಿದ ತಕ್ಷಣ ಅಭಿವೃದ್ಧಿ ಅಂತಕೊಂಡ್ಬಿಟ್ಟಿದ್ದೀರಿ ನೀವು. ಜನರಿಗೆ ಅದನ್ನೇ ತೋರಿಸೋದು. ಅದ್ರ ವ್ಯಾಪಾರದ ಕೇಂದ್ರ ಮಾಡುವಂತಂದ್ರೆ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ವ್ಯಾಪಾರದ ಮಳಿಗೆಯಲ್ಲೇ ನೀವು ಉದ್ಯೋಗ ಮಾಡಿ ಅಂತಕೊಂಡು ಹೇಳಿ ಸಲಹೆ ಕೊಟ್ಟಂಥವ್ರು ನೀವು. ಆ ವ್ಯಾಪಾರದ ಮಳಿಗೆ ಪರಿಸ್ಥಿತಿ ಏನಂತ ನಾ ಪಾಪ ನೀನೊಬ್ಬ ಕಾರ್ಯಕರ್ತ ನನ್ನ ಮುಂದೆ ಭಾರಿ ಆತಂಕ ಹೇಳಿದ, ಸರ್ ನಾವು ಇಸಲ ಭಾರಿ ಅವನಿಗೆ ಬುದ್ಧಿ ಕಲಿಸಿದ್ರಿ, ಹೊಟ್ಟ ಅವನಿಗೆ ವಿರುದ್ಧ ಮಾಡಿ ಹಾಕಿದ್ದೆ ನಾವು ಇಸಲ. ಯಾಕಂತಂದ್ರೆ ನಮ್ಮ ಬಾಡಿಗೆ 5,000 ಇದ್ದ ಬಾಡಿಗೆನ 23,000 ಮಾಡಿದಂತೆ ಅವನೊಬ್ಬ. ನಾವು ಇವತ್ತು ರಾತ್ರಿ ನಿದ್ದೆ ಹತ್ತು ನಮ್ಗೆ ವ್ಯಾಪಾರ ಮಾಡೋಕೆ ಬಂದ್ರೆ ದುಡ್ದೆಲ್ಲ ಅವನಿಗೆ ಕೊಡ್ಬೇಕು ನಾವು. ರೇಟ್ ಯಾಕೆ ಜಾಸ್ತಿ ಮಾಡಿ, ಬಿಟ್ಬಿಡು ನೀನು ಮಾತಾಡೋಂಗಿಲ್ಲ. ಒಂದು ಟೈಪ್ ಸರ್ವಾಧಿಕಾರತ್ವ. ಅದು ಯಾರ್ದು ಈ ಸಂಸ್ಥೆ? ಬೇಳೂರು ಶ್ರೀಗಳು ಕನಸು ಕಟ್ಟಿದಂಥ ಸಂಸ್ಥೆ ಅದು. ಇಡೀ ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನ ದುಡ್ಡು ಹಾಕಿ ಕಟ್ಟಿದಂಥ ಸಂಸ್ಥೆ. ಇವತ್ತು ಅದಕ್ಕೆ ನೀವು ಇವತ್ತು ಅದಕ್ಕೆ ಸರ್ವಾಧಿಕಾರಿಯಾಗಿದ್ದಾರೆ ನೀವು. ಅದು ಇವತ್ತು ಸರ್ವಾಧಿಕಾರಿಯಾಗಿ ಅಲ್ಲಿ ನಾನು ಹಿಂದೂ ಹೇಳಿದ್ದೆ, ಅಲ್ಲಿ ಯಾವೊಬ್ಬ ಬಾಗಲಕೋಟೆ ನಗರದ ಲಿಂಗಾಯತ ಏನು ವೀರಶೈವ ಲಿಂಗಾಯತ ಸಂಸ್ಥೆ ಏನಂತ ನಾವು ಹೇಳ್ತೀವಿ, ಅದೇ ಸಮುದಾಯದ ಒಬ್ಬ ಬಡ ಮಗುವಿಗೆ LKG ನೀವು ಪ್ರವೇಶವನ್ನು ಉಚಿತವಾಗಿ ನೀಡಿರುವ ಒಂದೇ ಒಂದು ಉದಾಹರಣೆ ನಾನು ತೋರಿಸ್ಕೊಡಿ. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಗೌರವಯುತವಾಗಿ ವೇತನವನ್ನು ಕೂಡ ಕೊಡೋದಲ್ಲ, ಕೇವಲ 4,000 6,000 ಅವ್ರ ಜೀತ ಪದ್ಧತಿ ರೀತಿಯಲ್ಲಿ ಅವ್ರನ್ನ ದುಡಿಸ್ಕೊಂತೀರಿ. ಅಂದರೆ ನೀವೇನು ತಿಳ್ಕೊಂಡ್ಬಿಟ್ರಿ ಅಂದ್ರೆ ಸಂಘ ಅಂತ ಹೇಳಿದರೆ ಅದು ನಿಮ್ಮ ಸ್ವಂತದಂತ ತಿಳ್ಕೊಂಡ್ಬಿಟ್ಟಿದ್ರಿ. ಸೋಲ್ ಟ್ರಸ್ಟ್ ಎಲ್ಲ ನೀವು. ಅದು ಸಹಕಾರಿ ಸಂಘ, ಅದು ಜನರಿಗೆ ಸಹಾಯ ಮಾಡಿದಂಥ ಸಂಸ್ಥೆ. ಅದು ಆ ಸಂಸ್ಥೆಯನ್ನು ಕೂಡ ದುರ್ಬಳಕೆ ಮಾಡ್ಕೊಂಡ್ರಿ. ಒಟ್ಟಿನಲ್ಲಿ ನಿಮ್ಮ ವರ್ತನೆ ಜನರಿಗೆ ಬೇಡಾಗಿತ್ತು, ನೀವು ಜನರಿಗೆ ಬೇಡಾಗಿದ್ರಿ. ಅದಕ್ಕೆ ಜನ ನಿಮಗೆ ಸೋಲಿಸಿದ್ದಾರೆ. ನೀವು ರಾಜಕೀಯದಿಂದ ನಿವೃತ್ತಿ ತೊಗೊಂಡ್ರೆ ಅದು ನಿಮಗೆ ಗೌರವ ಅಂಥೇಳಿ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಸರ್, ಪ್ರಮುಖವಾಗಿ BJP ಸೋಲಿಗೆ ವೀರಣ್ಣ ಚರಂತಿಮಠರ ವರ್ತನೆ ಕಾರಣ ಅಂತ ಹೇಳಿ ಅತ್ಯಂತ ಪ್ರಮುಖವಾಗಿ BJP ಸೋಲಿಗೆ ಅವರು BJPಗೆ ಹಿನ್ನಡೆ ಆಗಲಿಕ್ಕೆ ಕಾರಣನೇ ಚರಂತಿಮಠರ ವರ್ತನೆ. ಅದರ್ವೈಸ್ ಬೇರೆದವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ರೆ ಅದು ಅವ್ರ ಪಕ್ಷದ ತೀರ್ಮಾನ. ಅದು ನಾನು ಹೇಳಿಕ್ಕೆ ಇಚ್ಛೆ ಪಡೋದು. ನಾನೇನು ಕಂಡುಕೊಂಡಿದ್ದೀನಿ ಅದು ಹೇಳಿದ್ದೀನಿ. ಯಾಕಂದರೆ ಸಾಕಷ್ಟು ಚರ್ಚೆ ಆಯ್ತು ಸರ್, ಈಗ ವೀರಣ್ಣ ಚರಂತಿಮಠರನ್ನ ನಿಲ್ಲಿಸಬೇಕು ಅಂತ ಅಂದಾಗ, ಇಲ್ಲ ಬೇರೆದವ್ರಿಗೂ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಚರ್ಚೆಗಳು ಅದು ಅವ್ರ ಪಕ್ಷದ ತೀರ್ಮಾನ, ಅವ್ರ ಪಕ್ಷದ ಕಾರ್ಯಕರ್ತರ ತೀರ್ಮಾನ. ಅದನ್ನು ನಾವು ಹೇಳುವಂಥದ್ದಲ್ಲ. ನಾನು ಕೂಡ ನಾವು ಚುನಾವಣೆಯಲ್ಲಿ ನಾವು ಪಕ್ಷ ಚುನಾವಣೆ ಮುಗಿದಾದ ಮೇಲೆ ನಾವೆಲ್ಲರೂ ಕೂಡ ಈ ಬಾಗಲಕೋಟೆ ನಗರದ ಜವಾಬ್ದಾರಿತ ನಾಗರಿಕರು. ನಮಗೆ ಇಲ್ಲಿ ಕ್ಷೇತ್ರದಲ್ಲಿ ಯಾರೇ ಗೆದ್ದರೂ ಕೂಡ ಅವನು ಬಾಗಲಕೋಟೆ ಮತಕ್ಷೇತ್ರದ ಶಾಸಕ. ಅವನು ಕಾಂಗ್ರೆಸ್ ಪಕ್ಷದ ಶಾಸಕ ಅಲ್ಲ, ಅವನು BJP ಪಕ್ಷದ ಶಾಸಕ ಅಲ್ಲ, ಅವನು ಮತ್ತೊಂದು ಪಕ್ಷದ ಶಾಸಕ ಅಲ್ಲ. ನಾವೇನು ಹೇಳ್ತೀವಿ ಅಂತಂದರೆ ನೀನು ಶಾಸಕನಾಗೇ ಇರಬೇಕು ಅಂತಕ್ಕಂಥದ್ದು. ಅದು ಬಿಟ್ಟು ನೀನು ನಾನು ದುರಂಕಾರಿ ಆಗ್ತೀನಿ, ನಾನು ಸರ್ವಾಧಿಕಾರಿ ಆಗ್ತೀನಿ, ನಾನು ಏನೋ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಆ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊತೀನಿ ಅಂತ ಹೇಳ್ತಿರಲ್ಲ, ಅದ್ರ ಪರಿಣಾಮ ಇದು ಅಷ್ಟೇ. ಅಂದರೆ ನಿಮ್ಗೆ ಜನ ಹಿಂದುತ್ವಕ್ಕೆ ಅವಕಾಶ ಕೊಡೋದಿಲ್ಲ. ಅಂದರೆ ಹಿಂದುತ್ವ ಅಂದರೆ ಪ್ರಾಮಾಣಿಕತೆ ಇಲ್ಲ ನಿಮ್ಮದು. ಇದು ಡೋಂಗಿ ನಿಮ್ಮದು. ಇನ್ನೊಬ್ರು ಬಿಜಾಪುರದಿಂದ ಬಂದಿದ್ದಾರಲ್ಲ ಡೋಂಗಿ ಭಕ್ತ, ಆ ಡೋಂಗಿ ಭಕ್ತ ಇಲ್ಲಿ ಬಂದೆಲ್ಲ ಹಿಂದುತ್ವ ಮಾತಾಡೋದು. ಅಲ್ಲಿ ಮುಸಲ್ಮಾನರ ಕಡೆ ಅಲ್ಲಿ ಮುಸಲ್ಮಾನರು ಇಲ್ಲಾರ್ದು ಅವ್ರು ಬದುಕೇ ಇಲ್ಲ. ಅವನ್ನೆಲ್ಲ ಟೂರಿಸ್ಟ್ ಹೋಟೆಲ್ಲು ಮುಸಲ್ಮಾನರ ಪಾರ್ಟ್ನರ್ಶಿಪ್ನಲ್ಲಿದೆ. ಬೇರೆ ಅವರೆಲ್ಲ ಇವ್ನು ಚುನಾವಣೆ ಮಾಡೋಕ್ಕೆ ಫಂಡ್ ಸೇರಿಸವ್ರೆ ಮುಸಲ್ಮಾನರು. ಅಲ್ಲಿ ಹೋಗಿ ಇಲ್ಲ ನಾನು ಹಂಗೆ ಹೋಗಿ ಭಾಷಣ ಮಾಡಿ ಬರ್ತೀನಿ, ಮತ್ತು ನೀವು ಹೋಮರ್ ನನಗೆಲ್ಲ ಅಂತಕೊಂಡು ಹೇಳಿ ನೀವೇ ನಮ್ಮ ಅಣ್ತಂಬರು, ನೀವೇ ನಮಗೆಲ್ಲ ಉದ್ಧಾರ ಮಾಡೋರು. ನಾನು ಸುಮ್ಮನೆ ನನ್ನ ಬದುಕಿನ ಅಸ್ತಿತ್ವ ಕಟ್ಕೊಳಕ್ಕೆ ನಾನು ಹಿಂದೂ ಮುಸ್ಲಿಮ್ ಒಂದು ಮಾತಾಡ್ತೀನಿ ಹೋಮರ್ ಅಂತೇಳಿ ನೀವೆಲ್ಲ ಹಿಂದೆ ನೀವು ತಲೆ ತಗ್ಗಿಸಿ ಕಾಲು ಮ್ಯಾಕ್ ಮಾಡಿ ನೀವು ನಮಾಜ್ ಮಾಡಿಲ್ಲ. ನೀವು ಮಾಡಿರಿ ಇಲ್ಲ? ನೀವು ಅವಾಗೆಲ್ಲ ಹೇಳಿರಲ್ಲ ಅವಾಗ. ಎಲ್ಲ ಸರ್ವಧರ್ಮವನ್ನು ನಾವು ಗೌರವಿಸಬೇಕು, ಜಾತ್ಯತೀತ ಇರಬೇಕು ಅಂತ ತಿಳ್ಕೊಂಡು ಹೇಳಿ ಮಸೀದಿ ಒಳಗೆ ಹೋಗಿ ಸುರ್ಕುರ್ಮ ಕುಡಿದು ಬಂದಿರಲ್ಲ. ಅವಾಗ ನಿಮ್ಗೆ ಮುಸಲ್ಮಾನರು ಬೇಕಾಗಿದ್ದರು. ನೀವು ಚುನಾವಣೆಗೆ ಅಂದರೆ ನಿಮ್ಮ ಬದುಕು ಕಟ್ಕೊಳಕ್ಕೆ ಪಾಪ ಇಲ್ಲಿ ಯಾರನ್ನೋ ಬಲಿ ಕೊಡಕ್ಕೆ, ಯಾಕಂದ್ರೆ ಚರಂತಿಮಠರು ಬಲಿ ಕೊಟ್ರಲ್ಲ. ಈಗ ಬಸವಣ್ಣ ಪಾಟೀಲ್ 14 ಬಂದೇ ಬಲಿ ಕೊಟ್ರಲ್ಲ. ಎಲ್ಲೋ ಒಂದು ಕಡೆ ನಾನು ಒಂದು ಕಮೆಂಟನ್ನು ನೋಡಿದೆ, ಬಸವನಗೌಡ ಪಾಟೀಲರು ಎಲ್ಲೋ ಒಂದು ಕಡೆ ಚರಂತಿಮಠರ ಸೋಲಿಗೆ ಕಾರಣರಾದ್ರ ಅಂತ. ಅಲ್ಲಿ ಮತ್ತು ಅವ್ರು ಬಂದು ಇವ್ರಿಗೆ ಏನು ಹೇಳಿಲ್ಲ, ಮತ ಕೊಡಂತ ಕೇಳಿಲ್ಲ ಅವರು. ಚರಂತಿಮಠರೇ ನೀವು ಸಂಸ್ಕಾರ ಕಲ್ಕೋರಿ ಅಂತ ಹೇಳಿದ್ರಲ್ಲ ಅವರು.
ಚರಂತಿ ಮಂಟ್ರಿ ಸಂಸ್ಕಾರ ಕೊಡು ಅಂತ ಹೇಳಿಲ್ಲ ಅವರು. ನೀವು ಬಂದಾರಿಗೆ ನಮಸ್ಕಾರ ಮಾಡಿರಿ ಅಂತ ಹೇಳಿದರು, ಬಂದಾರಿಗೆ ನೀರು ಕೊಡ್ರಿ ಅಂತ ಹೇಳ್ರಿ ಅಂತ ಹೇಳಿದರು, ಬಂದಾರಿಗೆ ಕುಂದ್ರಿ ಅಂತ ಕುರ್ಚೆ ಕೊಡ್ರಿ ಅಂತ ಹೇಳಿದರು, ಬಂದಾರಿಗೆ ಯಾಕಪ್ಪ ನೀನು ಆರೋಗ್ಯ ವಿಚಾರಿಸು ಅಂತ ಹೇಳಿದರು. ಮೊದಲು ನೀವು ಸಂಸ್ಕಾರ ಕಲ್ಕೊರಿ ಚರಂತಿ ಮಂಟ್ರಿ, ಆನಂತರ ಚುನಾವಣೆಗೆ ಹೋಗ್ರಿ ಅಂತ ಹೇಳಿರಲ್ಲ ಅವರೇ. ನಾವು ಇದನ್ನು ಬಸವಗೌಡ ಪಾಟೀಲ್ ಯತ್ನಾಳ್ ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದು ವ್ಯಕ್ತಿನೇ ಇದನ್ನು ಹೇಳ್ಯಾರಲ್ಲ, ಅಂದರೆ ಇವ್ರಿಗೆ ಸಂಸ್ಕಾರ ಇಲ್ಲ ಅಂತ ಅರ್ಥಲ್ಲ. ಸರ್, ಇನ್ನು ಕೊನೆಯದಾಗಿ ಕಾಂಗ್ರೆಸ್ ಗೆದ್ದು ಬೀಗಿದೆ ಈಗ ಸರ್, ಪ್ರಮುಖ ಕಾರಣಗಳನ್ನು ಹೇಳ್ತೀರಾ ಹೇಗೆ? ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಿನ ಹೋರಾಟ, ಕಾರ್ಯಕರ್ತರ ಶ್ರಮ, ಆಮೇಲೆ ಇಲ್ಲಿ ಏನು ಬಂದು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಅವರ ನೆಲೆ ಏನಿದೆ ಅವ್ರು ಬಂದಿಲ್ಲೇ ತಾವು ನೆಲೆ ಊರಿ ಇಲ್ಲಿ ಪಕ್ಷ ಸಂಘಟನೆ ಇಲ್ಲದೆ ಇದ್ದರೂ ಕೂಡ ಆ ಪಕ್ಷವನ್ನು ಸಂಘಟಿಸಿ 3 ತಿಂಗಳ 4 ತಿಂಗಳ ಮೊದಲೇ ಪ್ರತಿ ಕ್ಷೇತ್ರ ಪ್ರತಿ ಹಳ್ಳಿಯನ್ನು ಅಡ್ಡಾಡಿ ಇಲ್ಲಿಯ ಸಮಸ್ಯೆಗಳನ್ನ ಅರ್ಥೈಸಿಕೊಂಡು ಇಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಕೆಲಸ ಮಾಡಿದರು. ಅದರೊಂದಿಗೆ ನಮ್ಮ SR ಪಾಟೀಲ್ ಸಾಹೇಬರು, ಸರ್ನಾಯಕರು, ಆಮೇಲೆ ನಮ್ಮ ಶಿವಾನಂದ ಪಾಟೀಲರು, ಆಮೇಲೆ HK ಪಾಟೀಲರು, MB ಪಾಟೀಲರು, ಆಮೇಲೆ ನಮ್ಮ ಕ್ಷೇತ್ರದ ಶಾಸಕರಾದಂಥ JT ಪಾಟೀಲರು, ವಿಜಯಾನಂದ ಕಾಶ್ಯಪ್ನವರು, ಆಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡಿದರು. ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರು, ನಮ್ಮ ಜಿಲ್ಲಾಧ್ಯಕ್ಷರು ನಂಜನಮಠ ಸಾಹೇಬರು, ಇವರೆಲ್ಲರ ಮಾರ್ಗದರ್ಶನ, ಇವರೆಲ್ಲರ ಒಂದು ದೂರದೃಷ್ಟಿ, ನಮ್ಮ ಏನು ಫೈರ್ ಬ್ರಿಗೇಡ್ ಅಂತ ಹೇಳ್ತೀವಿ ಸಂತೋಷ್ ಲಾಡರ್ ಅವರೆಲ್ಲ ಕೂಡ ಬಂದು ಇಲ್ಲಿ ನೆಲೆ ಊರಿ ಆಮೇಲೆ ಕಾಂಗ್ರೆಸ್ ಪಕ್ಷದ ನಮ್ಮ KPCCಯಿಂದ ಹಲವಾರು ವೀಕ್ಷಕರು, ಆಮೇಲೆ ಕಾರ್ಯಾಧ್ಯಕ್ಷರುಗಳು, ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಅಜೆಂಡಾ ಊರಿ ಅವ್ರು ಕೆಲಸ ಮಾಡಿದರು. ಮತ್ತು ಅದರೊಂದಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಬಂದು ಇಲ್ಲಿ ಪಕ್ಷದ ಮುಖಂಡರ ಸಭೆ ಕರೆದು ಅವ್ರಿಗೆಲ್ಲರೂ ಮಾರ್ಗದರ್ಶನ ಮಾಡಿ, ಸುರ್ಜಿವಾಲಾ ಅವರು, ಉಪಮುಖ್ಯಮಂತ್ರಿ ಆದ DK ಶಿ ಅವರು ಎಲ್ಲರೂ ಕೂಡ ಒಂದು ಸುಸಜ್ಜಿತವಾದಂಥ ಒಂದು ಚುನಾವಣೆಯನ್ನು ನಾವು ಮಾಡಿದ್ವಿ. ಈ ಸುಸಜ್ಜಿತವಾದಂಥ ಚುನಾವಣೆ ಇವತ್ತು ನಾವು ಗೆಲ್ಲಲಿಕ್ಕೆ ಕಾರಣ ಆಯಿತು. ಮುಂದಿನ ದಿನಮಾನಗಳಲ್ಲಿ ಕೂಡ ಇಷ್ಟೇ ಸುಸಜ್ಜಿತವಾದಂಥ ಚುನಾವಣೆ ಮಾಡುವ ಮೂಲಕ 2028 ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಭರವಸೆ ನಮ್ಮನ್ನು ಕಂಡಿದೆ. ಇದು 2028 ಚುನಾವಣೆ ದಿಕ್ಸೂಚಿ ಇದು. ಮತ್ತು ದಾವಣಗೆರೆ ನಮಗೆ ಸೋಲ್ತದೆ ಅಂಥೇಳಿ ಭಾರಿ ನಮಗೆ ಇದು ಆತಂಕ ಇತ್ತು. ಬಟ್ ಅದರ ಮಾಧ್ಯಮ ಕೂಡ ಸೋಲ್ತದೆ ಅಂತಲೇ ನಮಗೆ ಅದನ್ನು ಸಿ ವರದಿಯಲ್ಲಿ ಅದನ್ನು ಹೇಳಿತ್ತು. ಆದರೆ ಇವತ್ತು ಗೆದ್ದು ಬೀಗಿದ್ದೀವಿ. ಕಾರಣ ಇಷ್ಟೇ, ಜನರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಕೊಟ್ಟಂಥ ಕಾರ್ಯಕ್ರಮ ಏನಿದೆ. ಆಮೇಲೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ನಾವು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆಮೇಲೆ ಸರ್ಕಾರಿ ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆಮೇಲೆ ಮಹಿಳೆಯರನ್ನ ಶಕ್ತಿಗೊಳಿಸಬೇಕು, ಆರ್ಥಿಕವಾಗಿ ಅವರು ಸಬಲರು ಮಾಡಬೇಕಂತಕ್ಕಂಥ ಕಾರ್ಯಕ್ರಮಗಳೇನಿದೆ. ಗ್ರಾಮೀಣ ಪ್ರದೇಶದ ಜನರು ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ಕಾರ್ಯಕ್ರಮಗಳೇನಿವೆ ಅವೆಲ್ಲ ಕಾರ್ಯಕ್ರಮ ಪ್ರತಿಫಲವಾಗಿ ಇವತ್ತು ಬಂದಿದೆ. NRAG ಏನಿತ್ತು, ನಮ್ಮ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಅದನ್ನು ಹಲ್ಕಿತ್ತು ಹಾವು ಮಾಡ್ತಿರಲ್ಲ ಇವರು. ಏನು ಮಾಡಿದ್ರು ಅದನ್ನು ನಿಮ್ಗೆ ಏನೋ ಮಾಡ್ತೀವಿ 150 ದಿವಸ ಉದ್ಯೋಗ ಕೊಡ್ತೀವಿ ಅಂಥೇಳಿ ನೀವು ಇವತ್ತು ಅಪ್ರೂವ್ ತೊಗೋಬೇಕು ಅಂತಂದ್ರೆ ಅಪ್ರೂವ್ ಆಗಂಗಿಲ್ಲ. ನಿಮ್ಗೆ ವರ್ಕ್ ಪೆಂಡೆನ್ಸಿ ಉಳಿತದೆ, ನಿಮಗೆ ದುಡ್ಡು ಗ್ರ್ಯಾಂಟ್ ಆಗೋದಿಲ್ಲ. ಅಂದರೆ ಜನರಿಗೆ ಹೆಂಗೆ ಕೊಟ್ಟು ತೋರಿಸೋದು. ಅದು ಹಿಟ್ಲರ್ನ ಏನು ನಡೆ ಇತ್ತು, ಸರ್ವಾಧಿಕಾರತ್ವ ನಡೆ. ಅಂದರೆ ಜನರಿಗೆ ಕೊಡಬೇಕು, ಕೊಟ್ಟಂಗೆ ಮಾಡಬೇಕು, ಅದು ಕೊಡಬಾರ್ದು. ಹಂಗೆ ಇವರು ಕೇಂದ್ರ ಸರ್ಕಾರದ ಕೊಟ್ಟಂಗೆ ಮಾಡಬೇಕು, ಕೊಡದಿರತಕ್ಕಂಥ ಯೋಜನೆಗಳು ಅವು ಕೂಡ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣ ಆಗಿದೆ. ಬರುವ ದಿನಮಾನಗಳು ಕೂಡ ಕಾಂಗ್ರೆಸ್ ಪಕ್ಷ ಇಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿ 2028 ಕೂಡ ಇಡೀ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ 7 ಮತಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ರಮೇಶ್ ಬದ್ನೂರ್ ಅವರು ಮಾತುಗಳಾಗಿತ್ತು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಲಿಕ್ಕೆ ಅನೇಕ ಅಂಶಗಳು ಕಾರಣವಾಗಿವೆ. ಅದರಲ್ಲಿ BJP ಸೋಲಿಗೆ ಚರಂತಿಮಠರವರ ವರ್ತನೆ ಪ್ರಮುಖವಾಗಿ ಕಾರಣ. ಸೊ ಅನೇಕ ಜನ ವೀರಣ್ಣ ಚರಂತಿಮಠರಿಗೆ ಆ ವರ್ತನೆಯನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಮಾತುಗಳನ್ನು ಹೇಳಿದ್ರು. ಆದರೆ ಅವರು ಮಾಡಿಕೊಂಡಿಲ್ಲ ಅನ್ನುವಂಥ ಮಾತುಗಳನ್ನು ಅನೇಕ ಜನ ಮಾತನಾಡ್ಕೊಳ್ತಾ ಇದ್ರು. ಸದ್ಯಕ್ಕೆ ಕಾಂಗ್ರೆಸ್ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಗೆದ್ದು ಬೀಗಿರುವಂಥದ್ದು. ಸೊ ಮತ್ತೊಂದು ವಿಭಿನ್ನವಾಗಿರುವಂತಹ ವ್ಯಕ್ತಿ ಮತ್ತು ಸಂದರ್ಶನದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.